ಈ ಬಿಸಿಲಿಗೆ ಪೂಲ್ ನೋಡಿದ್ರೆ ಯಾವಾಗ ಇಳಿತೀನಿ ಯಾವಾಗ ಆಟ ಆಡ್ತೀನಿ ಅನ್ಸ್ಬಿಡುತ್ತೆ. ಸೇಮ್ ಇಯಾನಾಗೂ ಕೂಡ ಅದೇ ತರನೇ ಅನಿಸ್ತಾ ಇತ್ತು. ಸೊ ನಾವ್ ಇವಾಗ ಇದೀವಿ ಸಕಲೇಶ್ಪುರದಲ್ಲಿ ಇರುವಂತ ವೈಲ್ಡ್ ವ್ಯಾಲಿ ಅವರ ಪ್ರಾಪರ್ಟಿ. ಇವ್ರದ್ದು 4 ಪ್ರಾಪರ್ಟೀಸ್ ಇದೆ. ಆಲ್ರೆಡಿ ನಾವು 2 ಪ್ರಾಪರ್ಟೀಸ್ ನ ವಿಸಿಟ್ ಮಾಡಿದೀವಿ. ಬಟ್ ಸಕಲೇಶ್ಪುರದಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋದು. ನಾವು ಸ್ಟೇ ಮಾಡಿದ್ದು ಕಪಲ್ ಕಾಟೇಜ್ ಅಲ್ಲಿ. ಹಾಗೆ ನೀವು ನೋಡಿದ್ದು ಟೆಂಟ್ ಆಪ್ಷನ್ ಕೂಡ ಇದೆ. ಸೊ ಮಳೆ ಬರೋ ಟೈಮ್ ಅಲ್ಲಿ ಆ ಟೆಂಟ್ ಅಲ್ಲಿ ಸ್ಟೇ ಮಾಡ್ತಿದ್ರೆ ಕೆಳಗಡೆ ನೀರೆಲ್ಲ ಫ್ಲೋ ಆಗ್ತಾ ಇದ್ರೆ ರಿವರ್ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಈ ಬಿಸಿಲಿಗೆ ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ವಿ. ಪೂಲಲ್ಲಿ ಆಟ ಆಡಿದ್ಮೇಲೆ ಸಾಯಂಕಾಲಕ್ಕೆ ಟೀ ಮತ್ತೆ ಸ್ನಾಕ್ಸ್ ರೆಡಿ ಆಗಿತ್ತು. ಹಾಗೆ ಬಾನ್ ಫೈರ್ ಕೂಡ ಹಾಕಿದ್ರು. ಸ್ವಲ್ಪ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ನಿದ್ದೆ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟಕ್ಕೆ ಅಕ್ಕಿ ರೊಟ್ಟಿ ಮತ್ತೆ ಬದನೆಕಾಯಿ ಪಲ್ಯ ಆಯ್ತು. ಮಸ್ತ್ ಆಗಿತ್ತು ಕಾಂಬಿನೇಷನ್. ಹಾಗೆ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಹಲಸಿನ ಹಣ್ಣು ಪೆಪ್ಪರ್ ಅದೇ ಕಾಣ್ತಾ ಇರುತ್ತೆ. ನೋಡಕ್ಕೆ ಒಂಥರ ಖುಷಿ. ಹಾಗೆ ಈ ರಿಸಾರ್ಟ್ ಅಲ್ಲಿ ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿ ಮಾತಾಡ್ಸಿದ್ರು, ಗುರ್ತಿಡ್ಸಿ ತುಂಬಾ ಖುಷಿ ಆಯ್ತು. ಹಾಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಹಿಡನ್ ಪ್ಲೇಸಸ್ ಎಲ್ಲ ಇರುತ್ತೆ ನಿಯರ್ ಬೈ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೀವೇನಾದ್ರೂ ಈ ಪ್ಲೇಸ್ ನ ವಿಸಿಟ್ ಮಾಡ್ಬೇಕಂದ್ರೆ ಅವ್ರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.